ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹಿಂದಿನ ವಿಡಿಯೋದಲ್ಲಿ ಸೂಟ್ ಕೇಸಲ್ಲಿ ಯಾವ್ಯಾವ ರೀತಿ ಏನೇನು ಸೆಟ್ ಮಾಡಿದ್ದೀನಿ ಅನ್ನೋ ವಿಡಿಯೋ ಶೇರ್ ಮಾಡಿದೆ. ಬರೀ ಬೆಡ್ ಕವರು ಅವಳಿಗೆ ಬೇಕಾಗಿರೋಂಥ ಐಟಮ್ಗಳನ್ನ ಸೆಟ್ ಮಾಡೋದನ್ನ ವಿಡಿಯೋ ಶೇರ್ ಮಾಡಿದೆ. ಇವತ್ತು ಅವಳು ವೇರ್ ಮಾಡೋವಂಥ ಡ್ರೆಸ್ಗಳು ಎಷ್ಟು ಜೊತೆ ತಗೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಸೆಟ್ ಮಾಡಿದ್ದೀನಿ ಅಂತ ಹಾಗೆ ಸಿಂಪಲಾಗಿ ವಿಡಿಯೋ ಶೇರ್ ಮಾಡ್ತೀನಿ. ನೋಡಿ, ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಎಲ್ಲ ಒಳ್ಳೊಳ್ಳೆ ಡ್ರೆಸ್ಗಳೇನೆ, ಇದೆಲ್ಲ ಈಗಷ್ಟೇ ಪರ್ಚೇಸ್ ಮಾಡಿದ್ದು. ಇದೆಲ್ಲ ಸೆಟ್ಗಳು, ಕುರ್ತಿ ಸೆಟ್ಟು, ಯಾಕಂದರೆ ಅಲ್ಲಿ ಫಂಕ್ಷನ್ ಏನಾರು ಆದಾಗ ಬೇಕು ಅಂತೇಳಿ ತೊಗೊಂಡಿರೋಂಥದ್ದು. ಇದೆಲ್ಲ ಐರನ್ ಮಾಡಿ ಇಟ್ಟಿರೋದ್ರಿಂದ ಒಂದು ಪೀಸ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರನೇ ಸಿಂಪಲಾಗಿ ಗ್ರ್ಯಾಂಡಾಗೂ ಕಾಣಿಸ್ಬೇಕು, ಸಿಂಪಲಾಗಿ ಇರಬೇಕು ಅಂತೇಳಿ ಈ ಥರ ತೊಗೊಂಡಿರೋ ಅಂಥ ಡ್ರೆಸ್ಸು. ಇದು ಬಂದು 450 ರೂಪಾಯಿ. ಇಲ್ಲೇ ನಮ್ಮ ಮಾಕ್ಲಿಲಿರೋ ಅಂಥ ಒಂದು ಶಾಪಲ್ಲಿ ತಂದಿದ್ದು. ಬಟ್ಟೆ ಚೆನ್ನಾಗೈತೆ, ಕ್ವಾಲಿಟಿ ಕೂಡ ಚೆನ್ನಾಗೈತೆ. ಇದು ಒಂದೇ ಶಾಪಲ್ಲಿ, ಎಲ್ಲ ಈ ಬಟ್ಟೆ ಎಲ್ಲನೂ ಒಂದೇ ಶಾಪಲ್ಲಿ ತಂದಿರೋ ಅಂಥದ್ದು. ಈ ಡ್ರೆಸ್ ಬಂದು ನಾನು ವೇರ್ ಮಾಡಿದ್ದೆ. ನಾನು ಅದು ಇದು 2ನೇ ಸಲ ಅಷ್ಟೇ ನಾವು ಯೂಸ್ ಮಾಡಿದ್ದು, ಅದಕ್ಕೋಸ್ಕರ ಅವಳಿಗೆ ಅಂತ ತೊಗೊಂಡಿದ್ರಿಂದ ಅವಳು ಇದನ್ನು ತೊಗೊಂಡು ಹೋಗ್ತಾ ಇದ್ದಾಳೆ. ಇದು ಬಂದು 700 ರೂಪಾಯಿ. ಇದು ಸೆಟ್ಟು, ಪ್ಯಾಂಟು ಮತ್ತು ಟಾಪು ಸೆಟ್ಟು. ಇದೆಲ್ಲ ನೋಡಿ, ಈ ಟಾಪ್ಗೆ ಈ ಲೆಗ್ಗಿನ್ಸ್ನ ಸೆಟ್ ಮಾಡಿದ್ದು. ಇದಂತೂ ಸೂಪರ್ ಅಂತಲೇ ಹೇಳ್ಬೋದು, ನನ್ನ ಮಗಳಿಗಂತೂ ಫೇವ್ರೇಟು. ಇದು ಬಂದು ಎಷ್ಟವ? 650. ಇದು ಬರೀ ಟಾಪು ಪ್ಯಾಂಟು ಅಷ್ಟೇ. ಬಾಟಮ್ ನೋಡಿ, ಈ ಥರ ಪ್ಯಾಂಟು, ಈ ಥರ ಇವಾಗೆಲ್ಲ ಇದೇ ಟ್ರೆಂಡ್ ಅಲ್ವಾ. ಇದು 650. ಬಟ್ಟೆ ಮಾತ್ರ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದು ನೋಡಿ, ಈ ಥರ ಐತೆ ಕಾಲರು, ಜೆಂಟ್ಸ್ ಕಾಲರ್ ಬರುತ್ತಲ್ಲ ಆ ಥರ ಐತೆ. ಇದು ಕಾಣಿಸ್ತೈತೆ ವಿದ್ಯಾ? ನೋಡಿ, ಈ ಥರ ಒಂಥರ ಅಫಿಷಿಯಲ್ ಆಗೈತೆ, ಹಾಕೋದಕ್ಕೂ ಚೆನ್ನಾಗೈತೆ, ವೇಲು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಬಟ್ಟೆ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. 650 ರೂಪಾಯಿಗೆ ಕೊಡ್ತಾರೆ, ನನಗೆ ಗೊತ್ತಿಲ್ಲ. ನಾವು ನೋಡಿದ ಮಟ್ಟಿಗೆ 650 ರೂಪಾಯಿ ವರ್ತು ಅಂತ ಅನ್ನಿಸ್ತು. ಎಲ್ಲ ಒಂದೊಂದಿನೇ ತೋರಿಸ್ತೀನಿ. ಇದು ಬಂದು ನೈಟ್ ಪ್ಯಾಂಟು, ಪ್ಯಾರ್ಲರ್ ಪ್ಯಾಂಟ್ ಬೇಕು, ಟೈಟ್ ಫಿಟ್ಟಿಂಗ್ ಬೇಡ ಅಂತ ಹೇಳಿದ್ಲು ಅಂತೇಳಿ ಈ ಥರ ತೆಗ್ದಿವಿ. ನೋಡಿ, ಈ ಪ್ಯಾಂಟ್ ಬಂದು 200 ರೂಪಾಯಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವರು ಕಮ್ಮಿಗೂ ಹಾಕ್ಕೊಟ್ರು. 200 ರೂಪಾಯಿ, 200 ಅಷ್ಟೇ ಈ ಪ್ಯಾಂಟು. ನೈಟ್ ಪ್ಯಾಂಟು ಈ ಥರ ನಾವು 1 2 3 ಪ್ಯಾಂಟು, 4 ಪ್ಯಾಂಟ್ ತೊಗೊಂಡ್ವಿ. ನೋಡಿ, ಇದೊಂದು 4 ಪ್ಯಾಂಟು. ಮತ್ತು ಇದು ಲೆಗ್ಗಿನ್ಸ್ ಹ್ಯಾಂಕಲ್ ಲೆಂತ್ ಅಂತಾರಲ್ವ, 200 ರೂಪೀಸ್ಗೆ ಹಾಕ್ಕೊಟ್ರು. ಬಟ್ಟೆ ಚೆನ್ನಾಗೈತೆ, ಕ್ವಾಲಿಟಿನೂ ಕೂಡ ಚೆನ್ನಾಗೈತೆ. ಒಂದು 3-4 ಕಲರ್ ಅಷ್ಟೇ ನಾವು ತೊಗೊಂಡಿದ್ದೆ, ಯಾಕಂದರೆ ಎಲ್ಲ ಮನೇಲಿ ಇದ್ದಿದ್ರಗಳು ಜಾಸ್ತಿ ಜೀನ್ಸ್ ಹಾಕೋದ್ರಿಂದ ಲೆಗ್ಗಿನ್ಸ್ ಅವಶ್ಯಕತೆ ಇರಲಿಲ್ಲ. ಆದರೂ ಟಾಪ್ಗಳಿಗಿರಲಿ ಅಂತೇಳಿ ತೊಗೊಂಡಿದ್ವಿ. 3 ತೊಗೊಂಡಿರೋದು. ಇದಾಯ್ತಲ್ಲ, ಇದು ನೋಡಿ ಒಂದು ಟಾಪ್. ಇದು ಬರೀ ಇಟ್ಟು ಸಿಂಗಲ್ ಟಾಪ್ ಅಷ್ಟೇನೆ. ಇದ್ರ ಮೇಲೆ ಜೀನ್ಸ್ ಮೇಲೆ ಹಾಕೋ ಅಂತಗಿರ್ಲಿ ಅಂತೇಳಿ ಈ ಥರ ತೊಗೊಂಡಿದ್ದು. ನೋಡಿ, ಇದೆಲ್ಲ 200 ರೂಪೀಸ್ ಅವ್ರು ಹಾಕೊಟ್ಟು. 250 ಇದು ಹಾಕೊಟ್ಟಿದ್ದವರು. 200. ಇದು 200. ಚೈನೀಸ್ ಕಾಲರ್ದು 200 ರೂಪೀಸ್ಗೆ ಹಾಕೊಟ್ರು. 1 2 ಇದೊಂದು 3 ಇದೊಂದು ತೊಗೊಂಡ್ವಿ. ಮತ್ತು ಇದು ಜೀನ್ಸ್ ಮೇಲೆ ಹಾಕೋ ಅಂತ ಸ್ಕರ್ಟ್, ಶಾರ್ಟ್ ಕುರ್ತಿ, ಶಾರ್ಟ್ ಕುರ್ತಿ ನೋಡಿ, ಈ ಥರ ಐತೆ. ಕಾಲರ್ ಬಂದು ಈ ಥರ ವಿ ಶೇಪಲ್ಲಿ ಕಾಲರ್ ಬಂದೈತೆ. ಇದೆಷ್ಟವ? 250ನಾ? 250 300? ಇದು 250ಗೆ ಹಾಕೊಟ್ರು ಅವರು, ಯಾಕಂದರೆ ಇದು ಸ್ವಲ್ಪ ಬಟ್ಟೆ ಚೆನ್ನಾಗೈತೆ ಮತ್ತು ಇಲ್ಲೆಲ್ಲ ಡಿಸೈನ್ ಬಂದಿರೋದ್ರಿಂದ ಇದು 250ಗೆ ಹಾಕೊಟ್ರು. ಇದೊಂದು ತೊಗೊಂಡ್ವಿ. ಅಂದರೆ ಎಲ್ಲ ಬೇರೆ ಬೇರೆ ರೇಟು, ಚೆನ್ನಾಗೈತೆ. ಫೋಲ್ಡಿಂಗ್ ಮಾಡಿದ್ನಲ್ಲ ಅಂತೇಳಿ ನಾನು ಓಪನ್ ಮಾಡ್ತಿಲ್ಲ ಅಷ್ಟೇ. ಒಟ್ಟಿನಲ್ಲಿ 250ಗೆ ಇದನ್ನು ಈ 4 250ಗೆ ಹಾಕೊಟ್ರು. 3 ತೊಗೊಂಡಿದ್ದು. ಇದು 3 4 1 2 3 ಈ 4 250ಗೆ ಹಾಕೊಟ್ರು. ಚೆನ್ನಾಗೈತೆ, ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಚೆನ್ನಾಗೈತೆ. ಮತ್ತು ಆ ಬ್ಲ್ಯಾಕ್ ಸೆಟ್ ಇತ್ತಲ್ವಾ, ಅದರಲ್ಲೇ ಈ ವೈಟ್ ಕಲರ್ ಒಂದು ತೊಗೊಂಡ್ವಿ. ಈ 2 ಅಂತೂ ತುಂಬಾ ಚೆನ್ನಾಗಿದೆ, ಅಫಿಷಿಯಲಾಗಿ ಕಾಣಿಸುತ್ತೆ. ಹಾಕಿದಾಗ ವೇಲ್ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರನೇ ಇದು 2 ಸೆಟ್ ಇರಲಿಲ್ಲ. ಇದ್ದಿದ್ರೆ ಇನ್ನೊಂದು 2 ಜೊತೆ ತೊಗೋತಿದ್ವೇನೋ, ಇರಲಿಲ್ಲ ಅಷ್ಟೇನೆ. ನೆಕ್ಸ್ಟು ಇದು ಲಾಂಗ್ ಟಾಪು, ಸ್ಲೀವ್ಸ್ ಇರೋದು. ನೋಡಿ, ಎಲ್ಲ ಮಡ್ಚಿಟ್ಟಿರೋದ್ರಿಂದ ನಾನು ಓಪನ್ ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡಿ, ಇದೆಲ್ಲ ಲಾಂಗು, ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ ನೋಡಿ, ವಿ ಶೇಪಲ್ಲಿ ಬಂದೈತೆ. ಇಲ್ಲೆಲ್ಲ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಇದು ರೇಟ್ ಜಾಸ್ತಿ. ಇದು 250ಗೆ ಹಾಕೊಟ್ರು ಅವರು. ಎಲ್ಲ ಅಷ್ಟೇ. ಇದೆಲ್ಲ ಮತ್ತು ಅವಳು ಹಾಕೋ ನಾರ್ಮಲ್ ಬಟ್ಟೆಗಳಿವೆ, ಯಾಕಂದರೆ ಫುಲ್ಲು ನಾವು ಹೊಸ ತೆಗ್ದಿಲ್ಲ. ಅವಳು ಹಾಕೋ ಬಟ್ಟೆ ಎಲ್ಲನೂ ಹೊಸದಾಗಿ ಆಗೇ ಇತ್ತು. ಅದ್ರ ಜೊತೆಗೆ ಇದೆಲ್ಲ ನೈಟ್ ಹಾಕೋವಂಥದ್ದು. ಇದು ಟೀ ಶರ್ಟ್ಗಳು, ಇದೆಲ್ಲ ನೈಟ್ ಬಟ್ಟೆಗಳು. ಇದೆಲ್ಲನೂ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋಂಥ. ನೋಡಿ, ಇದೆಲ್ಲ ಈ ಥರ ಐತೆ. ನೋಡಿ, ಇದೆಲ್ಲ ಈ ಥರ ಐತೆ, ಚೆನ್ನಾಗೈತೆ. ಇದೆಲ್ಲ ಹೊಸದವಳು ಬರೀ ಒಂದೊಂದು ದಿವಸ ಅಷ್ಟೇ ಹಾಕಿರೋದು. ಇದು ಮತ್ತು ಇದು ಟಾಪ್ ಬಂದು ಇನ್ನೂ ಅವಳು ವೇರ್ ಮಾಡಿಲ್ಲ. ಈ ಬ್ಲ್ಯಾಕ್ ಕಲರ್, ಈ ಬ್ಲ್ಯಾಕ್ ಕಲರ್ಗೆ ಲೆಗ್ಗಿನ್ಸ್, ಆ್ಯಂಕಲ್ ಲೆಂತ್ ಲೆಗ್ಗಿನ್ಸ್ನ ತೊಗೊಂಡಿದ್ದವಳು. ಚೆನ್ನಾಗೈತೆ. ಇದು ಬಂದು 350. ನೋಡಿ, ಈ ಥರ ಐತೆ. ಇದು ಬಂದು 350. ಇದೆಲ್ಲ ಮತ್ತೆ ಅವಳು ನಾರ್ಮಲ್ ಮನೇಲಿ ಡೈಲಿ ವೇರ್ ಮಾಡೋದೇ ಬಟ್ಟೆಗಳು, ಯಾಕಂದರೆ ಹಾಸ್ಟೆಲಲ್ಲಿ ಬಟ್ಟೆಗಳು ಅವಶ್ಯಕತೆ ಇರುತ್ತೆ. ಯಾಕಂದರೆ ಇಲ್ಲೇ ಹತ್ರ ಇಲ್ವಲ್ಲ, ಬೇಕು ಅಂದ ತಕ್ಷಣ ಹೋಗ್ತಾ ಇರೋದಕ್ಕೆ
ಅದಕ್ಕೋಸ್ಕರ ಎಮರ್ಜೆನ್ಸಿಗೆ ಎಷ್ಟೆಷ್ಟು ಬೇಕೋ ಎಲ್ಲ ನಾವು ಪ್ಯಾಕ್ ಮಾಡಿ ಕಳಿಸಿದ್ವಿ. ಬೈ ಚಾನ್ಸ್ ಆ ಥರ ಇನ್ನೂ ಬೇಕು ಅಂತ ಅಂದರೆ ಫೋನ್ ಮಾಡಿದಾಗ ನಾವು ಹೋದಾಗ ನೋಡ್ಕೊಬರಕ್ಕೆ ಹೋಗ್ತೀವಲ್ಲ, ಆವಾಗ ಬೇಕಾದ್ರೆ ಕೊಟ್ಟು ಕಳಿಸ್ಬೋದು ಅಂತೇಳಿ ಇಷ್ಟೇ ನಾವು ಇವಾಗ ಸದ್ಯಕ್ಕೆ ಅವಳಿಗೆ ಕಳಿಸ್ತಾ ಇರೋಂಥದ್ದು. ಸ್ವಲ್ಪ ಹೊಸದು ಇದೆ, ಸ್ವಲ್ಪ ಹಳೇದು ಕೂಡ ಇದೆ. ಯಾಕಂದರೆ ಇದೆಲ್ಲ ಡೈಲಿ ವೇರ್ ಮಾಡೋಕ್ಕಲ್ಲ, ವಾಕಿಂಗ್ ಹೋಗ್ಬೇಕಾರೆ ಎಲ್ಲ ಬೈಕ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದಾಗ ಫ್ರೆಂಡ್ಸ್ಗಳೆಲ್ಲನೂ ಅದನ್ನ ಆವಾಗ ಆ ಟೈಮಲ್ಲಿ ಇದನ್ನು ವೇರ್ ಮಾಡಲಿ ಅಂತೇಳಿ ಇದನ್ನು ಕೊಟ್ಟಿದ್ದೀನಿ. ಇಷ್ಟೇ, ಇದು ಮಗಳು ಡ್ರೆಸ್ಸಸ್ ವೇರ್ ಮಾಡೋದು. ಇದ್ರ ಜೊತೆಗೆ ಇಲ್ಲಿ ತಂದಿದ್ವಲ್ಲ ಡಿಮಾರ್ಟಿಂದ ಟವಲ್ ಇಡ್ತೀನಿ. ಮತ್ತು ಇನ್ನೇನಿದ್ದಾವೆ ಟೀ ಶರ್ಟ್ಗಳು, 3 ಟೀ ಶರ್ಟ್ ತೊಗೊಂಡಿದ್ನಲ್ವಾ, ಇದನ್ನು ವಿಡಿಯೋ ಮಾಡಿದೆ ನಾನು. ಈ 3 ಟೀ ಶರ್ಟು ಅದೆರಡು ಖರ್ಚಿಗೆ ಕೊಡು, ಇಷ್ಟು ಅವಳಿಗೆ ಬೇಕಾಗಿರೋ ಅಂಥ ಐಟಮ್ಸು. ಅದೊಂದು ಸೂಟ್ ಕೇಸ್ ಆಯಿತು, ಇದೊಂದು ಸೂಟ್ ಕೇಸ್ ಆಗುತ್ತೆ. ಇನ್ನು ಅದ್ರ ಜೊತೆಗೆ 2 ಸೂಟ್ ಕೇಸ್ ಇಡಬೇಕಾಗುತ್ತೆ. ಚಿಕ್ಕವಾದರೆ 2 ಇಡಬೇಕಾಗುತ್ತೆ. ಇದೇ ಸೈಜಲ್ಲಾದರೆ ಇನ್ನೊಂದು ಬೇಕಾಗುತ್ತೆ. ಅದು ಹೇಗೆ ತೊಗೊಂಡೋಗೋದು ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಪ್ಯಾಕಿಂಗ್ ಮಾಡಿಕ್ಕಿದ್ದೀನಿ. ಇನ್ನು ಒಂದು ಸೆಟ್ ಮಾಡಲೇಬೇಕಾಗುತ್ತೆ, ನೋಡ್ತೀನಿ. ಅದರಲ್ಲಿ ಏನೇನು ಮಾಡ್ತೀನಿ, ಏನೇನು ಇಡ್ತೀನಿ, ಇಲ್ಲ ಇಷ್ಟೇ ಆದರೆ ವೀಡಿಯೋಸ್ ಮಾಡೋದಿಲ್ಲ. ಅದರಲ್ಲೂ ಬೇರೆ ಬೇರೆ ಥಿಂಗ್ಸ್ ಇಡೋ ಅಂಥ ಪ್ಲಾನಿಂಗ್ ಇದ್ದರೆ ಆ ವೀಡಿಯೋಸ್ನೂ ಕೂಡ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಮಗು ಓದಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ, ಅದು ಹಾಸ್ಟ್ಲಿಗೆ ಹೋಗ್ಬೇಕಾದ್ರೆ ಇನ್ನೂ ಕಷ್ಟ ಆಗುತ್ತೆ. ಮನೇಲೇ ಇದ್ದಾಗ ಅಷ್ಟು ಕಷ್ಟ ನಮಗೆ ಗೊತ್ತಾಗೋದಿಲ್ಲ. ಹಾಸ್ಟ್ಲಿಗೆ ಹೋಗ್ಬೇಕು ಅಂತ ಅಂದರೆ ಅದು ಹೆಣ್ಮಕ್ಳಿಗೆ ಪ್ರತಿಯೊಂದು ಇರಬೇಕಾಗುತ್ತೆ. ಒಂದು ಸೇಫ್ಟಿ ಪಿನ್ ಇಲ್ಲ ಅಂತಾದರೂ ಮಕ್ಳಿಗಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ನಾವು ಸೆಟ್ ಮಾಡಿಕೊಡ್ಬೇಕಾಗಿರೋದ್ರಿಂದ ನನಗೆ ಗೊತ್ತಿರೋ ಮಟ್ಟಿಗೆ, ತಿಳಿದಿರೋ ಮಟ್ಟಿಗೆ ಇಷ್ಟು ನಾನು ಸೆಟ್ ಮಾಡಿಕೊಡ್ತಾ ಇದ್ದೀನಿ ಮಗಳಿಗೆ. ಇನ್ನೂ ಬೇಕು ಅಂತ ಅಂದಾಗ ಖಂಡಿತ ಅದನ್ನು ನಾನು ವೀಡಿಯೋಸ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದವ್ರು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದೇ ರೀತಿ ಸಿಂಪಲ್ ಆಗಿ ಇರೋವಂಥ ವೀಡಿಯೋಸ್ನ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.